ಸೈನಿಕರು ಎಂದಿಗೂ ಮಾಜಿಯಾಗುವುದಿಲ್ಲ. ಕನಸಲ್ಲೂ ಮನಸ್ಸಲ್ಲೂ ದೇಶ ಸೇವೆಗಾಗಿ ಹಾತೊರೆಯುತ್ತಿದ್ದೇವೆ. ಸೈನಿಕರ ಸಂಘದ ಅಧ್ಯಕ್ಷ ಬಸವರಾಜ ಬಡಿಗೇರ್. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ನಾವೆಲ್ಲರೂ ಸೇವೆಯಿಂದ ನಿವೃತ್ತರಾಗಿದ್ದೇವೆ ಹೊರತು ದೇಶ ಸೇವೆಯಿಂದಲ್ಲ. ಸೈನಿಕರು ಎಂದಿಗೂ ಮಾಜಿಗಳಾಗುವುದಿಲ್ಲ. ದೇಶಕ್ಕೆ ಸಂಕಟ ಬಂದಾಗ ದೇಶ ನಮ್ಮನ್ನು ಕರೆದರೆ ನಾವೆಲ್ಲ ಎದ್ದು ಕುಣಿದಾಡುತ್ತೇವೆ. ದೇಶ ಸೇವೆಗಾಗಿ ಸದಾ ಸಿದ್ಧರಾಗಿಯೇ ಜೀವನ ಮಾಡುತ್ತಿದ್ದೇವೆ. ನಿವೃತ್ತ ಸೈನಿಕರಿಗೆ ಮಾಜಿ ಎಂಬ ಶಬ್ದ ಬಳಕೆ ಅವಮಾನವಾಗಿದೆ ಎಂದು ಕರ್ನಾಟಕ ಗ್ರಾಮೀಣ ನಿವೃತ್ತ ಸೈನಿಕರ ಸಂಘದ ಧಾರವಾಡ ಘಟಕದ ಅಧ್ಯಕ್ಷ ಬಸವರಾಜ ಬಡಿಗೇರ್ ಹೇಳಿದರು. ತಾಲೂಕಿನ ಗರಗ್ ಗ್ರಾಮದಲ್ಲಿ ಸಂಘವು ಏರ್ಪಡಿಸಿದ್ದ ಕಾರ್ಗಿಲ್ ವಿಜಯೋತ್ಸವ ಸಮಾರಂಭದಲ್ಲಿ ಬಸವರಾಜ ಬಡಿಗೇರ್ ಮಾತನಾಡಿದರು. ಕನಸಲ್ಲೂ ಮನಸ್ಸಲ್ಲೂ ದೇಶ ಸೇವೆಗಾಗಿ ಹಾತೊರೆಯುವ ಹೃದಯ ನಮ್ಮದು. ಭಾರತ ದೇಶ ನಮ್ಮೆಲ್ಲರ ತಾಯಿ. ಭಾರತ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕ ಭಾರತ ದೇಶದ ಗುಲಾಮನಾಗಿ, ಅಂದರೆ ಭಾರತೀಯ ಕಾನೂನು ಸುವ್ಯವಸ್ಥೆಗೆ ತಲೆಬಾಗಿ ಬಾಳಿ ಬದುಕಬೇಕು. ದೇಶದ್ರೋಹ ಕಂಡುಬಂದರೆ ನಾವು ಯಾವುದೇ ಹಂತಕ್ಕೂ ಹೋಗಬೇಕಾಗುತ್ತದೆ ಎಂದು ದೇಶದ್ರೋಹಿಗಳಿಗೆ ಪರೋಕ್ಷವಾಗಿ ಎಚ್ಚರಿಕೆಯ ಸಂದೇಶ ಬಸವರಾಜ ಬಡಿಗೇರ್ ಕೊಟ್ಟರು. ಈ ದಿವ್ಯ ಭವ್ಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಧಾರವಾಡ ಗ್ರಾಮೀಣ ಮಾಜಿ ಶಾಸಕ ಅಮೃತ್ ದೇಸಾಯಿ ಆಗಮಿಸಿ ಮಾತನಾಡಿದರು. ಭಾರತ ಮಾತೆಯ ಸೇವೆಯಲ್ಲಿ ಹೋರಾಡಿದ ಎಲ್ಲ ಸೈನಿಕರಿಗೆ ಮತ್ತು ವೀರಮರಣ ಹೊಂದಿದ ಎಲ್ಲ ಯೋಧರಿಗೆ ನನ್ನ ಮತ್ತು ದೇಶದ ಪರವಾಗಿ ಸಲಾಂ ಎಂದರು. ಭಾರತದ ಶಕ್ತಿ, ಗೌರವ, ಘನತೆ ಜಗತ್ತಿಗೆ ತೋರಿಸಿದ ಭಾರತೀಯ ರಕ್ಷಣಾ ಪಡೆಗೆ ನಾವು ಸದಾ ಚಿರಋಣಿ. ಯೋಧರು ಮತ್ತು ನೇಗಿಲ ಯೋಗಿಗಳು ಈ ದೇಶದ ಎರಡು ಕಣ್ಣುಗಳು. ಯಾವುದಕ್ಕೂ ತೊಂದರೆಯಾದರೆ ಈ ದೇಶ ಕುರುಡು ಆಗುತ್ತದೆ. ಕಾರಣ, ಬಿಜೆಪಿ ಸರ್ಕಾರ ಯಾವಾಗಲೂ ದೇಶದ ಈ ಎರಡು ಕಣ್ಣುಗಳನ್ನು ಕಾಪಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಲೇ ಬಂದಿದೆ ಎಂದು ಹೇಳಿದರು. ಸೈನಿಕರ ಮತ್ತು ಕೃಷಿಕರ ಸೇವೆ ಅಥವಾ ಅವರಿಗೆ ತೊಂದರೆಯಾದರೆ ದೇಶ ಎಂದಿಗೂ ಉದ್ಧಾರ ಆಗುವುದಿಲ್ಲ. ಈ ನಿಟ್ಟಿನಲ್ಲಿ ಸೈನಿಕರಿಗೆ, ಕೃಷಿಕ ದೇವರಿಗೆ, ನಿವೃತ್ತ ಯೋಧರ ಸೇವೆಗೆ ಪ್ರಧಾನಿ ಮೋದಿಜಿ ಸರ್ಕಾರ ಸದಾ ತಲ್ಲೀನವಾಗಿರುತ್ತದೆ. ಪಾಕಿಸ್ತಾನದ ಕುತಂತ್ರಕ್ಕೆ ನಮ್ಮ ಸೈನಿಕರು ತಕ್ಕ ಉತ್ತರ ಕೊಡುತ್ತಾ ಬಂದಿದ್ದಾರೆ. ಆದರೂ ಅವರಿಗೆ ಬುದ್ಧಿ ಬರುತ್ತಿಲ್ಲ. ಅವಕಾಶ ಸಿಕ್ಕರೆ ಬಿಜೆಪಿ ಸರ್ಕಾರ ಜಗತ್ತಿನ ಭೂಪಟದಿಂದ ಪಾಕಿಸ್ತಾನವನ್ನು ಅಳಿಸಿ ಹಾಕುತ್ತದೆ ಎಂದು ಅಮೃತ್ ದೇಸಾಯಿ ತಿಳಿಸಿದರು. ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಗರಗ್ ಗ್ರಾಮದ ಶಾಲಾ ಕಾಲೇಜುಗಳಿಂದ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿ ಭಾರತ ದೇಶದ ಎಲ್ಲ ರಕ್ಷಣಾ ಪಡೆ ಯೋಧರಿಗೆ ನಮನ ಸಲ್ಲಿಸಿ ವಿಜಯ ಘೋಷಣೆಗಳನ್ನು ಕೂಗಿದರು. ಕರ್ನಾಟಕ ಗ್ರಾಮೀಣ ನಿವೃತ್ತ ಸೈನಿಕರ ಸಂಘದ ವತಿಯಿಂದ ಎಲ್ಲರಿಗೂ ಸಿಹಿಯನ್ನು ಹಂಚಲಾಯಿತು. ಈ ಸಮಾರಂಭಕ್ಕೆ ವಿಶೇಷ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಡಿವಾಳಪ್ಪ ಸಂಕದ್ ಮತ್ತು ರೈತ ಮುಖಂಡರು, ಸಾಮಾಜಿಕ ಹೋರಾಟಗಾರರಾದ ಮಹಾದೇವ ದಂಡಿನ್ ಹಾಗೂ ಶಂಕರ್ ಕುಮಾರ್ ದೇಸಾಯಿ, ವಿಠಲ್ ಪೂಜಾರ್, ಮಹೇಶ್ ಅಲಿಗಾರ್, ಮಹೇಶ್ ಹುಬ್ಬಳ್ಳಿ, ಭೀಮಪ್ಪ ಕಸಾಯಿ, ಸುಂದರವ್ವ ಇಜಾರಿ, ಲಕ್ಷ್ಮೀ ಕಶಿಗಾರ್, ಗೌರಮ್ಮ ಅಂಗಡಿ, ಬಸವರಾಜ್ ಬುಡರ್ಕಟ್ಟಿ ಆಗಮಿಸಿದ್ದರು. ಕಾರ್ಗಿಲ್ ಯುದ್ಧದಲ್ಲಿ ಸ್ವರ್ಗ ಸೇರಿದ ವೀರ ಯೋಧರಿಗೆ ವಿವಿಧ ಗಣ್ಯರಿಂದ ಪುಷ್ಪನಮನ ಸಲ್ಲಿಸಿ ಗೌರವ ಅರ್ಪಿಸಲಾಯಿತು. ಕರ್ನಾಟಕ ಗ್ರಾಮೀಣ ನಿವೃತ್ತ ಸೈನಿಕರ ಸಂಘದ ಸದಸ್ಯರು, ಪದಾಧಿಕಾರಿಗಳು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ರೈತ ಮುಖಂಡರು, ನಾಯಕರು ಆಗಮಿಸಿ ಶೋಭೆ ತಂದರು. ಸುದರ್ಶನ್ ಹಟ್ಟಿಹೋಳಿ, ಈರಣ್ಣ ಕುಂಬಾರ್, ಮಹಾಂತೇಶ್ ಉಳುವಣ್ಣವರ್, ವೀರೇಶ್ ಹಟ್ಟಿಹೋಳಿ, ಸುದರ್ಶನ್ ದಿಂಡಲ್ಕೊಪ್ಪ, ಮಡಿವಾಳಪ್ಪ ದೊಡವಾಡ್, ರಾಜಶೇಖರ್ ರಬ್ಬಾನಿ, ಮಂಜುನಾಥ್ ಅಂಡಿ, ತವನಪ್ಪ ತಮ್ಮಣ್ಣವರ್, ಬಸವರಾಜ್ ದೇವೂರ್, ಪುಂಡಲೀಕ್ ಜಿರೀಗ್ವಾಡ್, ಮಲ್ಲೇಶ್ ಕಮ್ಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಹಾಜರಿದ್ದು ಈ ಕಾರ್ಗಿಲ್ ವಿಜಯೋತ್ಸವ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಭಾರತ ಎಷ್ಟು ಸದೃಢವಾಗಿದೆ ಅಂದ್ರೆ ಅದರಲ್ಲಿ ಡಿಫೆನ್ಸಲ್ಲಿ, ಆರ್ಮಿಯಲ್ಲಿ, ನೇವಿಯಲ್ಲಿ, ಏರ್ಫೋರ್ಸ್ನಲ್ಲಿ ಎಷ್ಟು ಸದೃಢ ಆಗಿದೆ ಅಂದ್ರೆ ಅದಕ್ಕೆ ಇವರೆಲ್ಲರ ಬಲಿದಾನ ಕಾರಣ ಅಂತನ್ನುವಂಥ ಮಾತನ್ನು ಕಾರ್ಗಿಲ್ ಯುದ್ಧ ನಾವಾಗ ಕಾಲೇಜ್ ಮುಗಿಸಿದ್ದೀವಿ ಸರ್. ನೀವು ನಸೀಬೆ ಇರಬೇಕು. ಆವಾಗ ನಾವು ವಿಜಯೋತ್ಸವ ಮಾಡಿದ್ದೇವೆ. ವಿಜಯೋತ್ಸವ ಮೇಲೆ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಸರ್ಕಾರ ಇತ್ತು. ಆವಾಗ ಸೈನಿಕರಿಗೆ ಎಲ್ಲ ಥರದ ಶಕ್ತಿಯನ್ನು ತುಂಬಿದ್ರು. ನಮ್ಮ ಶಕ್ತಿಗೆ, ಸೈನಿಕರಿಗೆ ಶಕ್ತಿ ನಮ್ಮ ದೇಶದ ಪ್ರತಿನಿಧಿಗಳು ಯಾವಾಗ ತುಂಬ್ತಾರೋ ಅವ್ರು ಯಾವ ಯುದ್ಧನೂ ಸಹಿತ ಬಿಟ್ಟಿಲ್ಲ. ಮೊನ್ನೆ ನಡೆದಂಥ ಸಿಂಧೂರನ್ನು ನೀವು ಸಹಿತ ನೋಡಿರಬೇಕು. ಸಿಂಧೂರಿಗೆ ಹೋಗಿ ಯಾರು ಹೇಳಿ ಬಂದು ಹಾಕೊಂಡ್ರೆ ಹೊಡೆದಾಗಲಿಲ್ಲ. ಮುಂದಲ್ಲಿ ಅಷ್ಟು ಪಾಕಿಸ್ತಾನ ಸರ್ಪಾಸ್ ಮಾಡಿಬಿಟ್ಟು
ನಂಬರು. ಯಾಕಂದ್ರೆ ನಿಮ್ಮ ಒಂದು ಜಲ ನಿಮ್ಮ ಒಂದು ನಿರ್ದಿಷ್ಟ ಗುರಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಇದಕ್ಕೆ ಸಪೋರ್ಟ್ ಬೇಕಾಗಿರೋ ಒಳ್ಳೆಯ ಸರ್ಕಾರ ಬೇಕಾಗಿರುತ್ತೆ. ಆ ಸರ್ಕಾರವನ್ನು ಇವತ್ತಿನ ದಿನ ಮೋದಿಯವರು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಸಹಿತ ಒಂದು ದೇಶದ ಒಳಗಡೆ ನಾವು ಒಂದು ಜೀವನವನ್ನು ಮಾಡ್ತಾ ಇದ್ದೇವೆ ಅಂದ್ರೆ ಎಲ್ಲ ಸೈನಿಕರ ಒಂದು ಬಲಿದಾನ ಇವರ ಒಂದು ಶಕ್ತಿ ಕಾರಣ ಅಂತ ಅನ್ನುವಂಥ ಮಾತು ಹೇಳ್ತೀನಿ. ಅದೇ ರೀತಿ ದೇಶದ ಬಾರ್ಡ್ರನ್ನು ನಮ್ಮ ಸೈನಿಕರು ಕಾಯ್ತಾರೆ. ದೇಶದ ಒಳಗಡೆ ನಮ್ಮನ್ನ ಸುರಕ್ಷಿತವಾಗಿರ್ತಾರೆ. ಅಂದ್ರೆ ಇಂಥ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದಾಗ, ಯಾಕಂದ್ರೆ ಸರ್ಕಾರ ಸಾಹೇಬರು ವಿಶೇಷತೆ ಏನಂದ್ರೆ ಭೀಮಾ ತೀರವನ್ನು ತಣ್ಣಗೆ ಮಾಡಿ ಬಂದವರು. ಭೀಮಾ ತೀರ ಅಂದ್ರೆ ಕರ್ನಾಟಕ ಅಂತ ಒಂದು ಪ್ರಖ್ಯಾತಿ ಪಡೆದದ್ದು ಇವರಲ್ಲಿ ಸುದೀರ್ಘ ಕಾಲಕ್ಕೆ ಸೇವೆಗಳನ್ನು ಮಾಡಿದಾಗ ಅಲ್ಲಿ ಒಂದು ರೀತಿ ಹತ್ತಕ್ಕೆ ಬಂದಿದ್ದು. ಅವ್ರು ಖಾಲಿ ಕೂತಾಗ ಸಾಹೇಬರು ರಿಟೈರ್ಡ್ ಆಗ್ಯಾರ. ಖಾಲಿ ಕೂತಾಗ ಭೀಮಾ ತೀರ ಸ್ಟೋರಿ ಕೇಳಿ ಭಾಷೆ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಕ್ರಿಮಿನಲ್ಗಳನ್ನ ಎಲ್ಲರೂ ಸಹಿತ ದಾರಿಗೆ ತಗೊಂತ ಕೆಲಸ ಮಾಡಿದ್ರು. ಅದೃಷ್ಟ ಕೆಲಸ ಬಿಟ್ಟು ಒಳ್ಳೆ ದಾರಿಗೆ ಇಟ್ಟಿರಪ್ಪ ಅಂತೇಳಿ ಇಂಥ ಅಧಿಕಾರಿಗಳ ನಮ್ಮ ಭಾಗದಲ್ಲಿ ಬಂದು DSP ಆಗಿ ಸುಮಾರು 2-3 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದ್ರು. ಮುಂದೆ ಗದಗದಲ್ಲಿ ರಿಟೈರ್ಡ್ ಆದರು. ನಾವು ಸಂದರ್ಭದಲ್ಲಿ ಅವ್ರನ್ನೂ ಸಹಿತ ಕರೆದು ಗೌರವ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರೂ ಧನ್ಯವಾದಗಳನ್ನು ಹೇಳ್ತಾ, ಪ್ರತಿ ವರ್ಷ ಸಹಿತ ನಾನು ಎಲ್ಲ ಸೈನಿಕ ನಿವೃತ್ತ ಬಾಂಧವರಿಗೆ ಕೇಳ್ಬೋದೇನೆಂದ್ರೆ, ವಿಶೇಷವಾಗಿ ಪ್ರತಿ ವರ್ಷ ನೀವು ಒಂದು ಕಾರ್ಗಿಲ್ ವಿಜಯೋತ್ಸವ, ಒಂದು ಆಪರೇಷನ್ ಸಿಂಧೂರನ್ನು ಸ್ಮರಿಸಿ ಜನರಿಗೆ ಅವೇರ್ನೆಸ್ ಮೂಡಿಸೋದು, ದೇಶದ ಭಕ್ತಿಯನ್ನು ಬೆಳೆಸಲಿಕ್ಕೆ ಒಂದು ರಾಜಕಾರಣಿಗಳು ನಾವು ಭಾಷಣ ಸಾಹಿತ್ಯ ಪ್ರದರ್ಶನ ಮಾಡ್ತಾರೆ. ಇವತ್ತು ನೀವು ಏನೈತಲ್ಲ ನಿಜವಾದ ದೇಶಭಕ್ತಿಯನ್ನು ಕಲಿಸ್ಕೊಡ್ಬೇಕಂದ್ರೆ ಅದಕ್ಕೆ ನಿವೃತ್ತ ಸೈನಿಕರು ಬೇಕು. ಪ್ರತಿ ಮಗುವಿಗೂ ಸಹಿತ ದೇಶಭಕ್ತಿ ಬರಬೇಕಂದ್ರೆ ಅದಕ್ಕೆ ಶಿಕ್ಷಕರ ಹಿರಿಯ ರಸ್ತೆ ಸಾಲದ ಜಾಸ್ತಿ ನೀವು ಸಹಿತ ಇಂಥ ಸಾರ್ವಜನಿಕ ಕಾರ್ಯಕ್ರಮ ಮಾಡಿದಾಗ ಇದು ಯಶಸ್ಸಾಗ್ತೈತೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಅಭಿನಂದಿಸಿ ಹೇಳೋ ಮಾತು. ಇವತ್ತಿನ ದಿನ ಕಾರ್ಗಿಲ್ ವಿಜಯ ದಿವಸ್ ಅಂತ ಏನು ದೇಶದಾದ್ಯಂತ ಆಚರಿಸ್ತಾ ಇದ್ದೇವೆ. ಇದು ಒಂದು ನಮ್ಮ ಸೈನಿಕರ ಒಂದು ಪರಾಕ್ರಮದ ಪ್ರತೀಕವಾಗಿದೆ. ಈ ಒಂದು ಸೈನಿಕರಿಗೆ ಗೌರವವನ್ನ ಸಲ್ಲಿಸುವಂತ ಒಂದು ಉದ್ದೇಶದಿಂದ ನಾವು ಇವತ್ತು ಧಾರವಾಡ ತಾಲೂಕು ಒಂದು ಮಾಜಿ ಸೈನಿಕರ ವತಿಯಿಂದ ನಾವು ಗರಗ ಗ್ರಾಮದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಆಗಮಿಸಿದ್ದರು. ಸ್ವಯಂ ಪ್ರೇರಿತವಾಗಿ ಎಲ್ಲ ಗ್ರಾಮಸ್ಥರು ಮತ್ತು ಹಿರಿಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ರು. ಯಾರು ಮಳೆ ಅನ್ನದೆ ಚಳಿ ಅನ್ನದೆ ಯಾರು ಹಿಂಜರಿಲಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ. ಈ ಒಂದು ಸಂದರ್ಭವನ್ನು ನೋಡಿದಾಗ ನಾವು ಮಾಜಿ ಸೈನಿಕರಾಗಿ ಒಂದು ಬಹಳ ಒಂದು ಖುಷಿಯನ್ನ ತಂದುಕೊಡುತ್ತೆ. ಯಾಕಂತಂದ್ರ ಈಗಿನ ದಿನಮಾನಗಳಲ್ಲಿ ನಾವೆಲ್ಲರೂ ನೋಡ್ತಿರ್ಬೋದು, ಸೈನಿಕರಿಗೆ ಒಂದು ಬಹಳಷ್ಟು ಒಂದು ಮರ್ಯಾದೆ ಸಿಗುವಂತ ಒಂದು ಸಂದರ್ಭ ಸೃಷ್ಟಿಯಾಗೈತಿ. ಆ ಒಂದು ಸಂದರ್ಭ ಯಾವತ್ತೂ ಸೃಷ್ಟಿ ಆಗ್ಬೇಕಾಗಿತ್ತು, ಆದ್ರೆ ಈಗ ಸೃಷ್ಟಿಯಾಗಿದೆ. ಅದಕ್ಕೂ ಕೂಡ ನಾವು ಧನ್ಯವಾದಗಳನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಬಹಳ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ನಡೀತು. ಈ ಕಾರ್ಯಕ್ರಮದಲ್ಲಿ ಏನ್ ಪಾಲ್ಗೊಂಡಂತ ಗಣ್ಯಾತಿ ಗಣ್ಯರಿದ್ರು ಅವರೆಲ್ಲ ತಮ್ಮ ಅನಿಸಿಕೆಗಳನ್ನು ಬಹಳ ಸ್ಪಷ್ಟವಾಗಿ ಒಂದು ದೇಶಭಕ್ತಿಯನ್ನ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ನಮ್ಗೆಲ್ಲ ತುಂಬಾ ಖುಷಿಯಾಗೈತಿ. ಧನ್ಯವಾದ. बोलो भारत माता की जय, बोलो भारत माता की जय, वंदे मातरम, वंदे मातरम। ಮೌನ ಮುಕ್ತಾಯ. ಅಮರ್ ರಹೆ ಅಂತ ಹೇಳ್ತೀನಿ. ವೀರ್ ಜವಾನ್ ಅಮರ್ ರಹೆ ಅಂತ ತಾವೆಲ್ಲರೂ ಹೇಳಬೇಕು. ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, ಅಮರ್ ರಹೆ, बोलो भारत माता की
रिश्ते जैसे